ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಮ್ಮ ಎಕ್ಸ್ಪರ್ಟ್ಸ್ನಿಂದ ಸಲಹೆ ಪಡೆಯಲು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ದೇವರ ಮನೆ ನಿಮ್ಮ ಮನೆಯ ಪ್ರಮುಖವಾದ ಭಾಗ. ಬನ್ನಿ ದೇವರ ಮನೆ ನಿರ್ಮಾಣದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ. ಎಲ್ಲಕ್ಕಿಂತ ಮೊದಲು ಮನೆಯ ಜಾಗದ ಪ್ರಕಾರ ದೇವರ ಮನೆಗಾಗಿ ಒಂದು ಸ್ಥಳವನ್ನು ನಿರ್ಧರಿಸಿ. ಕಡಿಮೆ ಜಾಗವಿದ್ದರೆ ನೀವು ಕಾಂಕ್ರೀಟ್ ಶೆಲ್ಫ್ ಮಾಡಿಸಬಹುದು ಅಥವಾ ರೆಡಿಮೇಡ್ ದೇವರ ಮನೆಯನ್ನು ಕೂಡ ಖರೀದಿಸಬಹುದು. ಕಾಂಕ್ರೀಟ್ನಿಂದ ತಯಾರಿಸಿದ ದೇವರ ಮನೆ ಬಹಳ ಗಟ್ಟಿಮುಟ್ಟಾಗಿರುವ ಜೊತೆಗೆ ಹೆಚ್ಚು ಪ್ರಯೋಜನಕಾರಿ ಕೂಡ ಆಗಿರುತ್ತೆ. ಎರಡನೆಯ ವಿಷಯ, ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಮನೆಗಾಗಿ ಅತ್ಯಂತ ಒಳ್ಳೆಯ ಜಾಗವೆಂದರೆ ಈಶಾನ್ಯ ದಿಕ್ಕು ಅಂತ ಹೇಳ್ತಾರೆ. ಮೂರನೆಯದು ಎಲೆಕ್ಟ್ರಿಕ್ ವೈರಿಂಗ್. ನೆನಪಿಡಿ, ವಿದ್ಯುತ್ ಸ್ವಿಚ್ಗಳನ್ನು ದೇವರ ಕೋಣೆಯಿಂದ ದೂರವಿಡಿ, ಆಗ ದೇವರ ದೀಪ ತಗುಲಿ ಅಗ್ನಿ ಅವಘಡ ಆಗೋದಿಲ್ಲ. ನಾಲ್ಕನೆಯ ವಿಷಯ, ದೇವರ ಮನೆಯಲ್ಲಿ ಯಾವಾಗಲೂ ಅಗ್ನಿ ವಿರೋಧಿ ವಸ್ತುಗಳನ್ನೇ ಬಳಸಿ. ಉದಾಹರಣೆಗೆ ಬಿಳಿ ಮಾರ್ಬಲ್, ಇತ್ತೀಚೆಗೆ ಇದು ಹೆಚ್ಚು ಬಳಕೆಯಲ್ಲಿದೆ. ಐದನೆಯ ವಿಷಯ, ದೇವರ ಮನೆಯು ಮಕ್ಕಳಿಂದ ದೂರ ಇದ್ರೆ ಒಳ್ಳೆಯದು. ಬೆಂಕಿಯಿಂದ ಉಂಟಾಗುವ ಯಾವುದೇ ಅಪಘಾತಗಳಾದರೆ ಬೆಂಕಿಯನ್ನು ಆರಿಸಲು ಅಗ್ನಿಶಾಮಕ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ದೇವರ ಮನೆಗೆ ನೀವು ರಂಧ್ರಗಳಿರುವ ಬಾಗಿಲುಗಳನ್ನು ಸಹ ಹಾಕಿಸಬಹುದು. ಇದರಿಂದ ಗಾಳಿ ಮತ್ತು ಬೆಳಕು ಸುಲಭವಾಗಿ ಬರುತ್ತೆ. ಇಲ್ಲಿಯವರೆಗೂ ನಾವು ದೇವರ ಮನೆಯ ವಿಚಾರವಾಗಿ ತಿಳಿದುಕೊಂಡ್ವಿ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನಾವು ಕೊಟ್ಟಿರುವಂತಹ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ. ನೋಡ್ತಾ ಇರಿ ಮನೆಯ ಮಾತು ಅಲ್ಟ್ರಾಟೆಕ್ನ ಜೊತೆ.